ಸ್ಟೂಡೆಂಟ್ಸ್, ಸೊ ನಾನು ಇವತ್ತಿನ ಒಂದು ವಿಡಿಯೋಲಿ ಐಯುಪ್ಯಾಕ್ ನಾಮನ್ಕ್ಲೇಚರ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ನೀವು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಮಾಡಬೇಕು ಅಂದ್ರೆ ಅದರಲ್ಲಿ ಪ್ರಿಫಿಕ್ಸ್ ಇರಬೇಕು, ವರ್ಡ್ ರೂಟ್ ಇರಬೇಕು, ಮತ್ತೆ ಸಫಿಕ್ಸ್ ಇರಬೇಕು. ಸೊ ಇವಾಗ ಒಂದೊಂದೇ ನೋಡ್ತೋಗೋಣ. ವರ್ಡ್ ರೂಟ್ ಅಂದ್ರೆ ಏನು, ಪ್ರಿಫಿಕ್ಸ್ ಅಂದ್ರೆ ಏನು, ಮತ್ತೆ ಸಫಿಕ್ಸ್ ಅಂದ್ರೆ ಏನು ಅಂತ. ಸೊ ಈ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಅಲ್ಲಿ ಬಂದ್ರೆ ಎರಡೇ ಟೈಪ್ ಇದೆ. ಒಂದು ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್. ಇನ್ನೊಂದು ಸಫಿಕ್ಸ್ ಅಲ್ಲಿ ಬಂದ್ರೆ ಪ್ರೈಮರಿ ಸಫಿಕ್ಸ್ ಅಂಡ್ ಸೆಕೆಂಡರಿ ಸಫಿಕ್ಸ್ ಅಂತ. ಸೊ ಫಸ್ಟ್ ಆಗಿ ನಾವು ವರ್ಡ್ ರೂಟ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಈ ವರ್ಡ್ ರೂಟ್ ಅನ್ನೋದು ಏನ ಸಿಗ್ನಿಫೈ ಮಾಡುತ್ತೆ ಅಂದ್ರೆ, ದಿಸ್ ವರ್ಡ್ ರೂಟ್ ಸಿಗ್ನಿಫೈಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇದೆ ಅಂತ ಇದು ಸಿಗ್ನಿಫೈ ಮಾಡುತ್ತೆ. ಸೊ ಈಗ ಬೇಸ್ಡ್ ಆನ್ ದಟ್ ನಾವು ಒಂದು ವರ್ಡ್ ರೂಟ್ ನ ನೇಮ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ ಆಟಮ್ ಇದೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ, ಅದನ್ನ ನಾವು ಮೆತ್ ಅಂತ ಕರಿತೀವಿ. 2 ಇದ್ರೆ ಅದನ್ನ ಎತ್ ಅಂತ ಕರಿತೀವಿ. ಸೊ 3 ಇದ್ರೆ ಪ್ರಾಪ್. ಸೊ 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್. ಅದೇ ತರ ಕಂಟಿನ್ಯೂ ಆಗ್ತಾ ಇರುತ್ತೆ, ಎಕ್ಸ್, ಎಪ್ಟ್, ಆಕ್ಟ್, ನಾನ್ ಅಂಡ್ ಡೆಕ್ ಅಂತ. ಓಕೆನಾ? ಸೊ ಇದು ವರ್ಡ್ ರೂಟ್. ಸೊ ನೆಕ್ಸ್ಟ್ ಆಗಿ ನಾವು ನೋಡಿದ್ರೆ, ಸೊ ನೆಕ್ಸ್ಟ್ ಪ್ರಿಫಿಕ್ಸ್ ನೋಡಬಹುದು. ಪ್ರಿಫಿಕ್ಸ್ ಏನ ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಅಂಡ್ ದೇರ್ ನಂಬರ್ ಅಂಡ್ ಪೊಸಿಷನ್. ಸೊ ಸಬ್ಸ್ಟಿಟ್ಯೂಯೆಂಟ್ ಯಾವ್ದಿದೆಯೋ ಸೊ ಅದನ್ನ ನಾವು ಮೆನ್ಷನ್ ಮಾಡಬಹುದು ಎಲ್ಲಿ, ಪ್ರಿಫಿಕ್ಸ್ ಅಲ್ಲಿ. ಅದ್ರ ಜೊತೆ ಎಷ್ಟು ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಇದೆಯೋ ಅದನ್ನು ಮೆನ್ಷನ್ ಮಾಡಬಹುದು ಪ್ರಿಫಿಕ್ಸ್ ಅಲ್ಲಿ. ಆಸ್ ವೆಲ್ ಆಸ್ ಆ ಒಂದು ಸಬ್ಸ್ಟಿಟ್ಯೂಯೆಂಟ್ ಯಾವ ಕಾರ್ಬನ್ ಆಟಮ್ ಮೇಲೆ ಅಟ್ಯಾಚ್ ಆಗಿದೆ ಅಂತ ನಾವು ಮೆನ್ಷನ್ ಮಾಡಬಹುದು. ಫಸ್ಟ್ ಆಗಿ ನೋಡಬಹುದು ಪ್ರೈಮರಿ ಪ್ರಿಫಿಕ್ಸ್ ಅಂಡ್ ಸೆಕೆಂಡರಿ ಪ್ರಿಫಿಕ್ಸ್ ಎರಡೂ ಇದೆ. ಸೊ ಪ್ರೈಮರಿ ಪ್ರಿಫಿಕ್ಸ್ ಅಲ್ಲಿ ಯಾವತ್ತೇ ಆಗಲಿ, ಯಾವ್ದಾದ್ರು ನೀವು ಸೈಕ್ಲಿಕ್ ಕಾಂಪೌಂಡ್ ತಗೊಂಡಾಗ ಸೈಕ್ಲೋ ಅಂತ ಮೆನ್ಷನ್ ಮಾಡ್ತೀರಾ, ಅದು ಪ್ರೈಮರಿ ಪ್ರಿಫಿಕ್ಸ್ ಅಂಡರ್ ಬರುತ್ತೆ. ಸೊ ಸಿಮಿಲರ್ಲಿ ಸೆಕೆಂಡರಿ ಪ್ರಿಫಿಕ್ಸ್ ತಗೊಂಡ್ರೆ, ನಾನು ಹೇಳಿದೆ ಸಬ್ಸ್ಟಿಟ್ಯೂಯೆಂಟ್ಸ್ ನಾವು ನೇಮ್ ಮಾಡ್ತೀವಿ ಪ್ರಿಫಿಕ್ಸ್ ಅಲ್ಲಿ ಅಂತ, ಆ ಒಂದು ಸಬ್ಸ್ಟಿಟ್ಯೂಯೆಂಟ್ಸ್ ಎಲ್ಲಿ ಬರುತ್ತೆ? ಸೊ ಸ್ಟೂಡೆಂಟ್ಸ್, ಪಾಲಿಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಪಾಲಿಫಂಕ್ಷನಲ್ ಗ್ರೂಪ್ ಇರೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೀವು ತಗೊಂಡ್ರೆ, ಸೊ ಅದರಲ್ಲಿ ಲೋ ಪ್ರಿಯಾರಿಟಿ ಫಂಕ್ಷನಲ್ ಗ್ರೂಪ್ ನ ಕೂಡ ನೀವು ಸೆಕೆಂಡರಿ ಪ್ರಿಫಿಕ್ಸ್ ಅಲ್ಲಿ ಆಡ್ ಆನ್ ಮಾಡಬಹುದು. ಈಗ ನೆಕ್ಸ್ಟ್ ಸಫಿಕ್ಸ್ ನ ನೋಡ್ತಾ ಹೋಗೋಣ. ಸೊ ಸಫಿಕ್ಸ್ ನೋಡಿದ್ರಿ ಅಂದ್ರೆ, ಸೊ ಏನ್ ಇಂಡಿಕೇಟ್ ಮಾಡುತ್ತೆ ಸಫಿಕ್ಸ್? ಸೊ ಟೈಪ್ ಆಫ್ ಬಾಂಡ್ ನ ಇಂಡಿಕೇಟ್ ಮಾಡುತ್ತೆ, ಮತ್ತೆ ಫಂಕ್ಷನಲ್ ಗ್ರೂಪ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಈಗ ಪ್ರೈಮರಿ ಸಫಿಕ್ಸ್, ಸೊ ಫಸ್ಟ್ ಪ್ರೈಮರಿ ಸಫಿಕ್ಸ್ ಏನ ಇಂಡಿಕೇಟ್ ಮಾಡುತ್ತೆ? ಬಾಂಡ್. ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ ಅದನ್ನ ಏನ್, ಸೊ ಆ ಒಂದು ಸಫಿಕ್ಸ್ ನ ಏನಂತ ಕರಿತೀವಿ? ಏನ್ ಅಂತ ಮೆನ್ಷನ್ ಮಾಡ್ತೀವಿ. ಅದೇ ಡಬಲ್ ಬಾಂಡ್ ಇದ್ರೆ ಈನ್ ಅಂತ, ಅದೇ ಟ್ರಿಬಲ್ ಬಾಂಡ್ ಇದ್ರೆ YNE, ಐನ್ ಅಂತ. ಸೊ ಈಗ ಸೆಕೆಂಡರಿ ಸಫಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್, ಸೊ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಇದೆ ಅಂದ್ರೆ OH, ಅದೇ OL ಅಂತ ಮೆನ್ಷನ್ ಮಾಡ್ತೀವಿ. ಸೊ ಕೀಟೋನ್ ಇದ್ರೆ ONE ಅಂತ ಮೆನ್ಷನ್ ಮಾಡ್ತೀವಿ. ಅದೇ ಆಲ್ಡಿಹೈಡ್ ಇದ್ರೆ AL ಅಂತ ಮೆನ್ಷನ್ ಮಾಡ್ತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ COOH ಅಂತ. ಓಕೆನಾ? ಸೊ ಪ್ರೈಮರಿ ಸಫಿಕ್ಸ್ ಬಂದು ಪ್ರೈಮರಿಲಿ ಏನಕ್ಕೆ? ಸೊ ನಂಬರ್ ಆಫ್ ಕಾರ್ಬನ್ ಅಂದ್ರೆ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಇದೇನಕ್ಕೆ? ಟು ರೆಪ್ರೆಸೆಂಟ್ ಫಂಕ್ಷನಲ್ ಗ್ರೂಪ್ಸ್, ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ರೆಪ್ರೆಸೆಂಟ್ ಮಾಡಕ್ಕೆ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋದ್ರೆ, ಸೊ ನಮ್ಗೊಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಕ್ವಶನ್ ನಾನು ಫಸ್ಟ್ ಸಾಲ್ವ್ ಮಾಡ್ಬಿಡ್ತೀನಿ. ಹೆಂಗ್ ಮಾಡೋದು? ಸೊ ನಿಮ್ಗೆ ಗೊತ್ತು ನಂಬರಿಂಗ್ ಹೆಂಗ್ ಮಾಡ್ಕೊಳ್ಳೋದು ಅಂತ. ಸೊ ಫಂಕ್ಷನಲ್ ಗ್ರೂಪ್ ಯಾವ ಒಂದು ಕಾರ್ಬನ್ ಅಟ್ಯಾಚ್ ಆಗಿದೆಯೋ ಅದಕ್ಕೆ ಲೋವರ್ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾಗುತ್ತೆ ನಾವು. ಸೊ ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಟ್ಟೆ ನಾನು ಈ ಕಾರ್ಬನ್ಗೆ, ಸೆಕೆಂಡ್ ಇದಕ್ಕೆ ಕೊಟ್ಟೆ, ಥರ್ಡ್ ಇದಕ್ಕೆ, ಫೋರ್ತ್ ಇದಕ್ಕೆ, ಫಿಫ್ತ್ ಇದಕ್ಕೆ. ಅಂಡ್ ದಿಸ್ ಇಸ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್. ಅಂಡ್ ಇಲ್ಲಿಂದ ಏನಾಗ್ತಾ ಇದೆ? ಸೊ OH ಅಟ್ಯಾಚ್ ಆಗಿದೆ ಈ ಕಾರ್ಬನ್ಗೆ, ಇದರಿಂದ ನಾನು ನಂಬರ್ ಮಾಡ್ತಾ ಹೋದೆ. ಸೊ ಇಲ್ಲಿ ಯಾವ ಕಾರ್ಬನ್ ಮೇಲೆ ಮಿಥೈಲ್ ಅಟ್ಯಾಚ್ ಆಗಿದೆ? ಥರ್ಡ್ ಕಾರ್ಬನ್ ಆಟಮ್ ಮೇಲೆ. ಅದನ್ನ ನಾನು ಬರೀತೀನಿ 3 ಮಿಥೈಲ್. ಸೊ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1 2 3 4 5. ಸೊ ಪೆಂಟ್ 1, ಪೆಂಟ್ ಏನ್ 1 ಆಲ್ ಅಂತ ಬರೀತೀನಿ. ಕರೆಕ್ಟಾ? ಸೊ ಈಗ ನಿಮ್ಗೆ ಗೊತ್ತು ರೂಲು. ಸೊ AEIOU ಸ್ಟೂಡೆಂಟ್ಸ್, ಸೊ ಈ ಒಂದು ಆಲ್ಫಾಬೆಟ್ಸ್ ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಅದು ಒಂದಾದ್ಮೇಲೆ ಇನ್ನೊಂದು ಇರಂಗಿಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಪೆಂಟೇನ್ ಆಲ್. ಸೊ ಈ ಆಲ್ಫಾಬೆಟ್ ಇದೆ, ಇಲ್ಲಿ O ಇದೆ. ಸೊ ಇವೆರಡು ಏನಾಗುತ್ತೆ? ಸೊ ಇಲ್ಲಿ ಇದೆ, ಇವೆರಡು ಇಲ್ಲಿದೆ. ಸೊ ಇವೆರಡು ಇರಬಾರ್ದು ಅಂತ ನಾನು ಹೇಳಿದ್ದೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ? ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇವಾಗ ನಾನು ಇದನ್ನ ಹೆಂಗ್ ಬರಿಬಹುದು? 3 ಮಿಥೈಲ್ ಪೆಂಟೇನ್ 1 ಆಲ್ ಅಂತ ಬರಿಬಹುದು. ಆಲ್ ನಾನು ಈ 1 ರೆಪ್ರೆಸೆಂಟ್ ಮಾಡಬೇಕು ಅಂತ ಏನು ಇಲ್ಲ. ಸೊ ಐ ಕ್ಯಾನ್ ನೇಮ್ ಇಟ್ ಆಸ್ 3 ಮಿಥೈಲ್ ಪೆಂಟ್ ಏನ್ ಆಲ್. ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಾ ಇರಬಹುದು ಈ ಮಿಥೈಲ್ ಏನಿದೆಯಲ್ಲ, ಈ ಒಂದು ಪಾರ್ಟ್ ಬಂದ್ಬಿಟ್ಟು ಪ್ರಿಫಿಕ್ಸ್ ಇದು. ಸೊ ಪೆಂಟ್ ಅನ್ನೋದು ಇದು ವರ್ಡ್ ರೂಟ್. ಸೊ ಆಲ್ ಏನಂದ್ರೆ ಏನು? ಏನಂದ್ರೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದೆ, ಇದು ಸಫಿಕ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಸ್ ವೆಲ್ ಆಸ್ ಆಲ್ ಫಂಕ್ಷನಲ್ ಗ್ರೂಪ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಈವನ್ ಇಟ್ ಇಸ್ ಅ ಸಫಿಕ್ಸ್. ಓಕೆನಾ? ಸೊ ಈ ತರ ನೇಮ್ ಮಾಡಬಹುದು. ಸೊ ನಾನು ನಿಮ್ಗೊಂದು ಕ್ವಶನ್ ನ ಕೊಡ್ತಾ ಇದ್ದೀನಿ, ನಾನು ನಿಮ್ಗೊಂದು ಚಾಲೆಂಜ್ ನ ಕೊಡ್ತಾ ಇದ್ದೀನಿ. ಸೊ ನೀವು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಿ, ಸೊ ನನಗೆ ಇದ್ರ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸ್ಟೂಡೆಂಟ್ಸ್, ಸೊ ನಿಮ್ಗೆ ಇದೇ ತರ ವಿಡಿಯೋಸ್ ಏನಾದ್ರು ಬೇಕಿದ್ರೆ ಬೇರೆ ಟಾಪಿಕ್ಸ್ ಮೇಲೆ ಕೂಡ ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಅದರಿಂದ ನಾನು ನಿಮ್ಗೆ ಒಂದು ಹೊಸ ಶಾರ್ಟ್ ವಿಡಿಯೋ ಜೊತೆ ಬರ್ಬೋದು. ಸ್ಟೂಡೆಂಟ್ಸ್, ಸೊ ನಾವು ನಮ್ಮ PW ಕನ್ನಡ ಕಡೆಯಿಂದ
ಸೊ ಫಸ್ಟ್ PUC ಮಕ್ಕಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ಲಿ ಅರ್ಜುನ KCT ಬ್ಯಾಚ್ ನ 4999 ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.